ಮಂಡ್ಯ ಜಿಲ್ಲೆಯ ನಾಗಮಂಗಲದ ಗಲಭೆ ಇದೆಯಲ್ಲ, ಇದರ ಬಗ್ಗೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈಗಾಗಲೇ ಅನೇಕ ಮಂದಿಯನ್ನ ಬಂಧಿಸಲಾಗಿದೆ. ಇನ್ನು ನಾಗಮಂಗಲದ ಗಲಭೆಯ ಹಿಂದಿದೆ ವರ್ಷದ ಸೇಡು. ಇಲ್ಲಿ ಸೇಡಿನ ವಿಚಾರ ಬಿಚ್ಕೊಳ್ತಾ ಇದೆ. ಕಳೆದ ವರ್ಷ ಗಣೇಶ ವಿಸರ್ಜನೆಯ ವೇಳೆ ಮಾತಿನ ಚಕಮಕಿ ನಡೆದಿತ್ತು. ಮಸೀದಿ ಮುಂದೆ ಎರಡು ಕೋಮುಗಳ ಯುವಕರ ನಡುವೆ ವಾಗ್ವಾದವಾಗಿತ್ತು. ಮೆರವಣಿಗೆ ಮಸೀದಿ ಮುಂದೆ ಬರ್ತಾ ಇದ್ದಂತೆ ಕಿರಿಕ್ ಶುರುವಾಗುತ್ತೆ. ಖಾಕಿ ಎಂಟ್ರಿಯಿಂದಾಗಿ ಪರಿಸ್ಥಿತಿ ತಿಳಿಯಾಗಿತ್ತು. ಇದು ಸೇಡಿನ ವಿಚಾರ. ಹೇಗೆ ಆ ಸೇಡು ನಿನ್ನೆಯ ಘಟನೆಗೆ ಕಾರಣವಾಯಿತು ಅನ್ನೋದು. ಸಂಘರ್ಷದ ಮುನ್ಸೂಚನೆ ಇದ್ರೂ ಕೂಡ ಖಾಕಿ ವೈಫಲ್ಯ. ವರ್ಷದ ಹಿಂದೆಯೂ ಕೂಡ ಇದೇ ತೆರನಾಗಿ ಘಟನೆ ನಡೆದಿತ್ತು. ಆಗ್ಲೂ ಕೂಡ ಒಂದಷ್ಟು ಮಂದಿ ಗಲಭೆಯನ್ನು ಮಾಡೋದಕ್ಕೆ ರೆಡಿ ಆಗಿದ್ರು. ಆದ್ರೆ ಪೊಲೀಸರ ಎಂಟ್ರಿಯಿಂದಾಗಿ ಅವತ್ತು ಈ ರೀತಿಯ ಘಟನೆ ನಡೆದಿರಲಿಲ್ಲ. ಗೊತ್ತಿತ್ತು ಈ ರೀತಿ ಆಗಬಹುದು ಅಂತ ಹೇಳಿ, ಯಾಕೆಂದ್ರೆ ಇದಕ್ಕೆ ಪೂರ್ವ ಇತ್ತು. ಹಿಂದೆ ಈ ರೀತಿ ಆಗಿತ್ತು, ಅದನ್ನ ಪೊಲೀಸರೇ ತಡೆದಿದ್ರು. ಮುಂದೆ ಈ ರೀತಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರೇನಾದ್ರೂ ಕಟ್ಟುನಿಟ್ಟಿನ ಕ್ರಮಗಳನ್ನ ನಿನ್ನೆ ತೆಗೆದುಕೊಂಡಿದ್ದೇ ಆಗಿದ್ದಿದ್ರೆ ಇವತ್ತು ನಾಗಮಂಗಲ ಹೊತ್ತಿ ಉರಿತಾ ಇರಲಿಲ್ಲ ಅನ್ನೋ ಅಭಿಪ್ರಾಯ. ಕಳೆದ ವರ್ಷ ಗಣೇಶ ವಿಸರ್ಜನೆಯ ವೇಳೆ ಮಾತಿನ ಚಕಮಕಿ ನಡೆದಿತ್ತು. ಅದು ಪುಣ್ಯಕ್ಕೆ ಪೊಲೀಸರ ಎಂಟ್ರಿಯಿಂದಾಗಿ, ಪೊಲೀಸರ ಮಧ್ಯಪ್ರವೇಶದಿಂದಾಗಿ ಮಾತಿಗೆ ಮಾತೆ ಎಲ್ಲವೂ ಕೂಡ ಅಲ್ಲಿ ಮುಗ್ದು ಹೋಯಿತು. ಕೈ ಮಿಲಾಯಿಸೋ ಹಂತಕ್ಕಾಗ್ಲಿ, ಘೋಷಣೆ ಕೂಗೋದಾಗ್ಲಿ, ಬೇರೆ ರೀತಿಯ ಸ್ವರೂಪವನ್ನ ಕಳೆದ ವರ್ಷ ಪಡ್ಕೊಂಡಿರಲಿಲ್ಲ. ಆದರೆ ಇವತ್ತು ಅಂದ್ರೆ ನಿನ್ನೆ ಆದಂತಹ ಘಟನೆ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ನಾಗಮಂಗಲವನ್ನ ಪ್ರಕ್ಷುಬ್ಧಗೊಳಿಸಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿತ್ತು. ಪುಣ್ಯ ಪೊಲೀಸರ ಮಧ್ಯಪ್ರವೇಶದಿಂದಾಗಿ ಪರಿಸ್ಥಿತಿ ತಿಳಿಗೊಂಡಿತ್ತು. ಈ ರೀತಿ ಆಗುತ್ತೆ ಅನ್ನೋ ಕಲ್ಪನೆ ಇದ್ರೂ ಕೂಡ ಈ ಬಾರಿ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಪೊಲೀಸರು? ಇಲ್ಲಿ ವೈಫಲ್ಯ ಅನ್ನೋದು ಎದ್ದು ಕಾಣಿಸ್ತಿದೆಯಾ ಈ ಬಾರಿ? ಖಂಡಿತವಾಗಿಯೂ ಮತ್ತೆ ಶ್ರೀ, ಪೊಲೀಸ್ ಅವರ ಒಂದು ವೈಫಲ್ಯವೇ ಇಷ್ಟೆಲ್ಲಾ ಘಟನೆಗೆ ಕಾರಣನ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಉಂಟು. ಯಾಕಂದ್ರೆ ಕಳೆದ ವರ್ಷ ಕೂಡ ಇದೇ ಒಂದು ಗಣಪತಿ ಮೆರವಣಿಗೆ ವೇಳೆ ಇದೇ ದರ್ಗಾದ ಮುಂದೆ ಕೂಡ ಗಲಾಟೆ ಆಗಿತ್ತು. ಇದೇ ಇವತ್ತು ಘಟನೆಗೆ ಏನ್ ಕಾರಣ ಆಗಿದೆ, ಆ ಗಣಪತಿ ಮೆರವಣಿಗೆ ಕೂಡ ಕಳೆದ ವರ್ಷ ಕೂಡ ಯುವಕರು ಕೂಡ ಪ್ರತಿಷ್ಠಾಪನೆ ಮಾಡಿದ್ರು. ಅದೇ ರೀತಿ ವಿಸರ್ಜನೆ ಮಾಡಕ್ಕೂ ತೆರಳದಂತ ಸಂದರ್ಭದಲ್ಲಿ ಈ ಒಂದು ಮಸೀದಿ ಮುಂಭಾಗದಲ್ಲೂ ಕೂಡ ಗಲಾಟೆ ಆಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಸದ್ಯದ ಮಟ್ಟಿಗೆ ಅದನ್ನ ಪರಿಸ್ಥಿತಿನ ತಿಳಿಗೊಳಿಸಿದ್ರು. ಎರಡೂ ಕಡೆಯ ಗುಂಪನ್ನು ಕೂಡ ಚದುರಿಸುವಂತ ಕೆಲಸವನ್ನ ಮಾಡಿದ್ರು. ಇಷ್ಟೆಲ್ಲ ಮಾಹಿತಿ ಇದ್ರು ಕೂಡ ಈ ಬಾರಿ ಕೂಡ ಅಲ್ಲೇನೋ ಯಾವುದೇ ರೀತಿ ತೊಂದರೆಗಳಾಗಬಾರ್ದು, ಗಲಾಟೆಗಳಾಗಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲೊಂದು ಸಾಕಷ್ಟು ಮೆನ್ಸ್ಗಳನ್ನ, ಅಂದ್ರೆ ಪೊಲೀಸರನ್ನ ನಿಯೋಜನೆ ಮಾಡಿ ಯಾವುದೇ ರೀತಿ ಅಹಿತಕರ ಘಟನೆಗಳನ್ನ ಆಗದಂತೆ ತಡೆಯಬಹುದಾಗಿತ್ತು. ಆದ್ರೆ ಇಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಪೊಲೀಸರು ಎಲ್ಲೋ ಒಂದ್ ಕಡೆ ಎಡವಿರುವಂತದ್ದು, ಅವರ ನಿರ್ಲಕ್ಷ್ಯದಿಂದಲೇ ನಾಗಮಂಗಲ ಒತ್ತಿ ಉರಿಯಕ್ಕೂ ಕೂಡ ಕಾರಣ ಆಗಿದೆ ಅನ್ನೋಂಥದ್ದು ಕೂಡ ಮೇಲ್ನೋಟಕ್ಕೆ ತಿಳಿದು ಬರ್ತಿರುವಂತದ್ದು. ಧನ್ಯವಾದ ಪ್ರಶಾಂತ್ ತಮ್ಮ ಮಾಹಿತಿಗಾಗಿ.